ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ. ಸಂಡೇ ಅಂದ್ರೆ ಆರಾಮಾಗಿ ನೆಮ್ಮದಿಯಾಗಿ ಬಿರಿಯಾನಿ ತಿನ್ಕೊಂಡು ಮ್ಯಾಚ್ ನೋಡಕ್ಕೆ ಕುತ್ಕೊಂಡಿರ್ತೀರಾ. ಆರ್ ಸಿ ಬಿ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಒಂಥರ ರಾಯಲ್ಸ್ಗಳ ಕ್ಲಾಶ್ ಅಂತಾನೆ ಹೇಳ್ಬೋದು ಇದನ್ನ. ಹೋದ್ ಸತಿ ಇದು ನಡೀತಾ ಇರೋದು ಅವ್ರ ಪಿಚ್ಚಲ್ಲೇ, ರಾಜಸ್ಥಾನ್ ಅವ್ರ ಪಿಚ್ಚಲ್ಲೇ. ಹೋದ್ ಸತಿ ಅವ್ರ ಪಿಚ್ಚಲ್ಲಿ ನಡೆದಾಗ ನಮ್ಮ ಕಿಂಗ್ ಕೊಹ್ಲಿ ಅವರು 113 ರನ್ ಹೊಡೆದಿದ್ರು. ಆದ್ರೆ ಆ ಮ್ಯಾಚ್ ನಮ್ ಕಡೆ ಆಗ್ಲಿಲ್ಲ, ಯಾಕಂದ್ರೆ ಅವಾಗ ಆ ತರ ಬ್ಯಾಟಿಂಗ್ ಲೈನಪ್ ಇತ್ತು ಅವ್ರದ್ದು. ಜಾಸ್ ಬಟ್ಲರ್ ಅವರು ಸೆಂಚುರಿ ಹೊಡೆದು ಮ್ಯಾಚ್ನ ಗೆಲ್ಸ್ಕೊಟ್ರು. ಇಲ್ಲಿ ಈ ಸತಿ ಏನು ನಮ್ಮ ಕೊಹ್ಲಿ ಅವ್ರ ಕಡೆಯಿಂದ ಅದೇ ತರ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಮೊನ್ನೆ ತಾನೇ ಮನೆ ಅಂಗಳದಲ್ಲಿ ತುಂಬಾ ಹೀನಾಯವಾಗಿ ಸೋತ್ಕೊಂಡ್ಬಿಟ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೀನಾಯವಾಗಿ ಅಂದ್ರೆ ಬ್ಯಾಟಿಂಗ್ ಇದೆ, ಶ್ರಮತೆ ಇದೆ, ಎಲ್ಲ ಇದೆ. ಆದ್ರೆ ಯೂಸ್ ಮಾಡ್ಕೊಂತ ಇಲ್ಲ ಅದನ್ನ. ಎಲ್ಲ ಬಂದವರೆಲ್ಲ ಹೊಡೆಯಕೇನೆ ಅಂತ ಹೋದ್ರೆ ಅಷ್ಟೇ ಆಗೋದು ಸ್ಕೋರು. ಅದೇ ಹೈದರಾಬಾದ್ ಅವ್ರು ಆಡ್ತಾ ಇದಾರಲ್ಲ ಇವಾಗ ಆ ತರ 300 ಹೊಡಿತೀನಿ ಅನ್ನೋದು, 150 ಹೊಡೆಯೋದು. ಅವ್ರ ಯಾವ ತರ ಹೇಳ್ತಾ ಇದಾರೆ ಅಂದ್ರೆ 3 ಮ್ಯಾಚ್ನು ಸೇರಿ 300 ಅನ್ತಾ ಇದಾರೇನೋ. ನಾವು ಒಂದೇ ಮ್ಯಾಚ್ 300 ಅನ್ಕೊಂಡ್ಬಿಟ್ಟಿದ್ವಿ. ನಮ್ ತಪ್ಪು ಏನ್ ಮಾಡಕ್ಕಾಗಲ್ಲ. ಈ ಸತಿ ಆರ್ ಸಿ ಬಿ ಅವ್ರು ಚೆನ್ನಾಗಿ ಆಡ್ಲಿ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಎಲ್ಲ ಇಂಟೆಂಟ್ ಅಲ್ಲಿ ಆಡಕ್ ಹೋದ್ರೆ ಹಿಂಗೆ ಆಗೋದು. ಒಬ್ರನ ಆಂಕರ್ ರೋಲ್ ಪ್ಲೇ ಮಾಡ್ಬೇಕು, ನಮ್ ಕಿಂಗ್ ಕೊಹ್ಲಿ ಅವರು ಆಂಕರ್ ರೋಲ್ ಪ್ಲೇ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ವಿಕೆಟ್ಗಳು ಒಪ್ಸ್ತಾ ಇದ್ರೆ ಸ್ಕೋರು ತುಂಬಾನೇ ಕಡಿಮೆ ಆಗೋಗ್ಬಿಡುತ್ತೆ. ಅಲ್ಲಿ 200+ ಹೊಡಿಲೇಬೇಕು. ಯಾವ ಪಿಚ್ ಆದ್ರೂ ಸರಿ, ಐ ಪಿ ಎಲ್ ಅಲ್ಲಿ ಮಾತ್ರ 200+ ಹೊಡಿಲೇಬೇಕು ಗೆಲ್ಬೇಕಂದ್ರೆ ನಾವು. ಯಾಕಂದ್ರೆ ಆ ತರ ಲೆವೆಲ್ಗೆ ಹೋಗ್ಬಿಟ್ಟಿದೆ ಐ ಪಿ ಎಲ್. T20 ಕ್ರಿಕೆಟ್ ಆ ತರ ಲೆವೆಲ್ಗೆ ಹೋಗ್ಬಿಟ್ಟಿದೆ ಇವಾಗ. 200+ ಹೊಡೆದ್ರೇನೆ ಮ್ಯಾಚ್ ಕೈಯಲ್ಲಿ, ಇಲ್ಲಾಂದ್ರೆ ಡಿಫೆಂಡ್ ಮಾಡ್ಕೊಳಕ್ಕೆಲ್ಲ ಕಷ್ಟ. ಗೊತ್ತು ಅವ್ರಿಗೆ, ಫಸ್ಟ್ ನಿಧಾನಕ್ಕೆ ಆಡ್ತಾರೆ, ಆಮೇಲೆ ಯಾವ ತರ ಆಕ್ಸಿಲರೇಟ್ ಮಾಡ್ಬೇಕಂತ ಅವ್ರಿಗೆ ಗೊತ್ತು. ಆರಾಮಾಗಿ ಚೇಸ್ ಮಾಡ್ಬಿಡ್ತಾರೆ. ಅಕಸ್ಮಾತ್ ಚೇಸ್ ಮಾಡ್ತಾ ಇದ್ರೆ ನೀಟಾಗಿ ನೋಡ್ಕೊಂಡು ಆಡ್ಬೇಕು. ಅವ್ರನ್ನ ಬೇಕಂದ್ರೆ ಅವ್ರನ್ನ ಕಟ್ ಹಾಕ್ಬಿಡ್ಬೋದು ಆರಾಮಾಗಿ. ಯಾಕಂದ್ರೆ ಟಾಪ್ ಆರ್ಡರ್ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತೆ ಯಶಸ್ವಿ ಜೈಸ್ವಾಲ್, ರಿಯಾನ್ ಪರಾಗ್ ಇವ್ರು 3 ಜನನ ಕಟ್ ಹಾಕ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಟೀಮೇ ಮುಗೀತಲ್ಲಿ. ರಾಜಸ್ಥಾನ್ ಮೇಲೆ ಅಂತೂ ಗೆದ್ದಿಲ್ಲ ಅಂದ್ರೆ ಗೆಲ್ತಾರೆ, ಏನಕ್ಕೆ ಗೆಲ್ಲಲ್ಲ. ನಾವು ಸೋತಿರೋದೆಲ್ಲ ಯಾವ ಟೀಮ್ ಮೇಲೆ? ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಇರೋರ್ ಮೇಲೆ ಸೋತಿರೋದು. ಸೋಲ್ಬೇಕಂತಾನೆ ಏನಿಲ್ಲ, ಸೋತಿದ್ರೇನು ಆನೆಗಳ ಜೊತೆನೆ ಸೋತಿದೀರ ಅಂದ್ಬಿಟ್ಟು ನಮ್ದು ಒಂಥರ ಗೊತ್ತಲ್ಲ, ನಾವು ಆರ್ ಸಿ ಬಿ ಫ್ಯಾನ್ಗಳು ಆತರ ಅಷ್ಟೇ. ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಅವರು ಗ್ರೀನ್ ಜರ್ಸಿ ಹಾಕೊಂಡ್ ಬರ್ತಾರೆ ಅನ್ಕೊಂತೀನಿ. ಅದೇ ಗೋ ಗ್ರೀನ್ ಅಭಿಯಾನ ನಡೆಸ್ತಾರಲ್ಲ ಆರ್ ಸಿ ಬಿ ಅವರು. ನಮ್ಮ ಆರ್ ಸಿ ಬಿ ಅವರು ಅವಾಗಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಐ ಪಿ ಎಲ್ ಅವ್ರು ಇವಾಗ ಡಾಟ್ ಬಾಲ್ಗೆ ಗಿಡ ನೆಡೋದನ್ನ ತಂದಿದ್ದಾರೆ ಅಷ್ಟೇ. ಈ ಸತಿ ಗಿಡ ನೆಡೋದ್ರಲ್ಲಿ ಅವರು ಚೆನ್ನೈ ಅವರೇನೆ ಫಸ್ಟ್ ಅನ್ಕೊಂತೀನಿ. 100 ಎಕರೆ ಅವ್ರಿಗೇನೆ ಇಟ್ಬಿಡ್ತಾರೆ. ಯಾಕಂದ್ರೆ ಆ ತರ ಆ ಲೆವೆಲ್ ಅವನ ಅಜ್ಜಿ ಫುಲ್ಲು ಗ್ರೀನರಿನೇ ಇರ್ಬೇಕಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಮಾಡ್ಲಿ, ಪರವಾಗಿಲ್ಲ, ಒಳ್ಳೇದೇ. ಗುಡ್ ಲಕ್ ಚೆನ್ನೈ ಅವ್ರು ಕೂಡ. ಬರ್ಲಿ, ಅಲ್ಲಿಂದ ಮೇಲೆ ಬರ್ಲಿ, ಆಮೇಲೆ ನೋಡೋಣ. ಅವರು ರಾಜಸ್ಥಾನ್ ಮೇಲೆ ಅಂತೂ ಗೆಲ್ಲೇಬೇಕು. ಯಾಕಂದ್ರೆ ರಾಜಸ್ಥಾನ ಒಂಥರ ಟೀಮಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ಕೊಳ್ಳಿ. ಅಲ್ಲಿ ಹಸ್ರಂಗ್ ಅವ್ರು ಬರ್ತಾ ಇದಾರೆ, ಒಂದ್ 3-4 ವಿಕೆಟ್ ಬೇಗನೆ ಹೋಗ್ಬಿಡ್ತಾರೆ. ಹಸ್ರಂಗ್ ಅವ್ರು ಬಂದ್ಬಿಡ್ತಾ ಇದಾರೆ, ಶಿಮ್ರನ್ ಹೆಟ್ನರ್ ಅವ್ರು ಹಿಂದೆನೆ ಇಟ್ಕೊಂಡು. ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿದೆ ಟೀಮು. ಹೋದ್ ಸತಿ ಇದ್ದಂಗೆ ಈ ಸತಿ ಇಲ್ಲ. ಆರ್ ಸಿ ಬಿ ಅವರು ಇದನ್ನ ಈ ಮ್ಯಾಚ್ ಗೆಲ್ಲೇಬೇಕು. ಅದು ಡೇ ಮ್ಯಾಚ್ ನಡೀತಾ ಇರೋದು ಇವತ್ತು. ಮೊನ್ನೆ ಮನೆ ಅಂಗದಲ್ಲಿ ಸೋತಿದೀವಿ, ಇವತ್ತು ಈಚೆ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಹೊಡಿಬೇಕು. ಅದೇ ತರನೇ ಆಡ್ತಾ ಇದೀವಿ ಸೀಸನ್. ಬೇರೆಯವರು ಹೋಮ್ ಪಿಚ್ಗೆಲ್ಲ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬರ್ತಾ ಇದೀವಿ, ನಮ್ ಹೋಮ್ ಪಿಚ್ ಅಲ್ಲಿ ಸೋಲ್ತಾ ಇದೀವಿ. ಇರ್ಲಿ, ಈ ಮ್ಯಾಚ್ ನ ಗೆಲ್ಲಿ ಅಂತ ಹೇಳ್ತೀನಿ. ಎಲ್ಲರೂ ಆ ತರ ಇಂಟೆಂಟ್ ಅಲ್ಲಿ ಆಡ್ಬೇಕು ಅಂತೇನಿಲ್ಲ. ಕೊಹ್ಲಿ ಅವರು ಸ್ವಲ್ಪ ನಿಂತ್ಕೊಂಡು ಸೆಟ್ ತಗೋಬೇಕು ಅಲ್ಲಿ. ಯಾಕಂದ್ರೆ ವಿಕೆಟ್ ಗಳೆಲ್ಲ ಹೋಗ್ಬಿಡ್ತಂದ್ರೆ ಗೊತ್ತಲ್ವಾ ನಮ್ಮವ್ರು ಬೇರೆ. ಒಂದ್ ವಿಕೆಟ್ ಹೋಯ್ತಂದ್ರೆ ಹಂಗೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ, ನಾನ್ ಬರ್ತೀನಿ ಅಂತ. ಆ ತರ ಆಗ್ಬಾರ್ದು ಈ ಮ್ಯಾಚು. ಚೆನ್ನಾಗ್ ಆಡ್ಬೇಕು. ಫಿಲ್ ಸಾಲ್ಟ್ ಅವರು ಅದೇ ತರ ಇಂಟೆಂಟ್ ಅಲ್ಲಿ ಆಡ್ಲಿ. ಅವ್ರಿಗೆ ಆಡಕ್ ಬರೋದೇ ಆ ತರ, ಅವ್ರಿಗೆ ಆಡಕ್ ಬರೋದು ಯಾವ ತರ ಆ ತರ ಆಡಕ್ ಬಿಟ್ಬಿಟ್ರೆ ಓಕೆ. ಈ ದೇವದತ್ ಪಡಿಕಲ್ ಅವ್ರಿಗೆಲ್ಲ ಆ ತರ ಆಡಕ್ ಬರಲ್ಲ. ಅವರು ಟೈಮರ್ ಆಫ್ ದ ಬಾಲು. ಈ ಈ ಟೈಮ್ 6 ಬೇಕು ಅಂದ್ರೆ ಆ ಟೈಮ್ ಹೊಡೆಯಕ್ ಆಗಲ್ಲ ಅವ್ರಿಗೆ. ಅಂತದ್ರಲ್ಲಿ ಅವ್ರಿಗೆ ಆ ತರ ರೋಲ್ ಕೊಟ್ಟಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ನಿಭಾಯಿಸ್ಲಿ ಅದೇ ರೋಲ್ನೇ, ಚೆನ್ನಾಗಿ ನಿಭಾಯಿಸ್ಲಿ. ಆದ್ರೆ ವಿಕೆಟ್ ಒಪ್ಸೋದ್ ಬೇಡ. ಒಂದ್ 30-40 ರನ್ ಅಷ್ಟು ಬೇಗ ಹೊಡೆದ್ಬಿಟ್ಟು ಹೋದ್ರೆ ಏನೋ ಅನ್ಬೋದು. ಸ್ಟ್ರಗಲ್ ಮಾಡಿದ್ರೆ ಬರುತ್ತೆ ನೋಡಿ ಪ್ರಾಬ್ಲಮ್. ಅದು ಬೇರೆ ಸ್ವಲ್ಪ ಸ್ಲೋ ಪಿಚ್ಚೇನೆ ಅದು, ರಾಜಸ್ಥಾನ್ ಪಿಚ್ಚು. ಇನ್ನ ಬಾಲಿಂಗ್ ಕಡೆ ಬರೋದಾದ್ರೆ ಎರಡೂ ಟೀಮ್ ಕಡೆನೂ ಬಾಲಿಂಗ್ ಚೆನ್ನಾಗೇನೆ ಇದೆ. ಅಂದ್ರೆ ನಮ್ದು ಸ್ವಲ್ಪ ಮೇಲುಗೈ. ಯಾಕಂದ್ರೆ ಭುವನೇಶ್ವರ್ ಕುಮಾರ್ ಅವರು ಇದ್ದಾರೆ, ಹೇಸಲ್ವುಡ್ ಅವರು ಇದ್ದಾರೆ, ಸುರೇಶ್ ಶರ್ಮಾ ಅವರು ಇದ್ದಾರೆ. ಎಲ್ಲ ಚೆನ್ನಾಗೇ ಇದ್ದಾರೆ ಬೌಲರ್ಸ್ ಕೂಡ ನಮ್ ಕಡೆನು. ಮೊನ್ನೆ ಸ್ಕೋರ್ ಇದ್ದಿಲ್ಲ, ಹೊಡ್ಸ್ಕೊಂಡ್ರು ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ಸ್ಕೋರ್ ಇಲ್ಲ ಅಂದ್ರೆ ಅದೇ ತರಾನೇ ಆಗೋದು. 150 ಎಲ್ಲ ಸ್ಕೋರ್ ಎಲ್ಲ ಅನ್ಕೊಳ್ಳಿ ಇವಾಗ. 200+ ಹೊಡೆದ್ರೇನೆ ಸ್ಕೋರು. ಆ ಕಡೆ ನೋಡೋದಾದ್ರೆ ಆರ್ಚರ್ ಅವರು ಒಂದ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರನ್ನ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು. ನೋಡ್ಕೊಂಡು ಆಡಕಂದ್ರೆ ಏನೋ ಅವ್ರ ಝೋನ್ಗೆ ಇದ್ರೆ ಹೊಡಿಬೇಕು, ಇಲ್ಲ ಅಂದ್ರೆ ಸಿಂಗಲ್ಗಳು ತಗೊಂಡು ಆರಾಮ್ಗೆ ಆಡ್ಬೇಕು ಅವ್ರು 4 ಓವರ್. ಅದನ್ನ ಬಿಟ್ರೆ ಇನ್ಯಾರೋ ಅಲ್ಲಿ ಬಾಲರ್ಸ್ ಕೂಡ ಅಂತ ಹೇಳ್ಕೊಳ್ಳೋ ಫಾರ್ಮ್ ಅಲ್ಲಿ ಇಲ್ಲ. ಬಾಲರ್ಸ್ ಇಲ್ಲ, ಬ್ಯಾಟ್ಸ್ಮನ್ ಇಲ್ಲ ಬಿಡಿ. ಅಲ್ಲಿ ಟಾಪ್ ಆರ್ಡರ್ ನಿಂತೆ ಮಾತ್ರ ರಾಜಸ್ಥಾನ್ ಕಡೆ ಮ್ಯಾಚು. ಇಲ್ಲ ಅಂದ್ರೆ ಅಷ್ಟೇ, ಕೊಲ್ಟೆ ಟೀಮ್ ಆಗ್ಬಿಟ್ಟಿದೆ ಈ ಸತಿ ಅದು ರಾಜಸ್ಥಾನ. ಅದೇನ್ ಆಕ್ಷನ್ ಮಾಡಿದ್ರು ಏನೋ. ಅವ್ರ ಬ್ಯಾಕಪ್ ಇಲ್ಲ ಅನ್ಕೊಳ್ಳಿ. ಚೇಂಜ್ ಮಾಡಕನ ಯಾರಿದಾರೆ ಅಲ್ಲಿ ಹಿಂದೆ? ಯಾರು ಇಲ್ಲ. ನಮ್ ಕಡೆ ಆದ್ರೆ ಇವಾಗ ಲಿವಿಂಗ್ಸ್ಟನ್ ಅವ್ರನ್ನ ಕಿತ್ತಾಕ್ಬಿಟ್ಟು ರೊಮಾರಿಯೋ ಶೆಫರ್ಡ್ ಅವ್ರನ್ನ ಹಾಕೋಬೇಕು.
ಯಾಕಂದ್ರೆ ಏನು ಪರ್ಫಾರ್ಮೆನ್ಸೇ ಕೊಡ್ತಲ್ಲ, ಒಂಥರ ಮ್ಯಾಕ್ಸ್ವೆಲ್ ಆಡ್ತಾ ಇದ್ರಲ್ಲ ಅದೇ ಥರನೇ. ಏನು ಆಡ್ತಾರೆ ಅಂತಾನೆ ಹೇಳಕ್ಕೆ ಆಗಲ್ಲ. ಒಂದು ಮ್ಯಾಚಲ್ಲಿ 50 ಹೊಡೆದ್ರೆ ನೆಕ್ಸ್ಟ್ ಮ್ಯಾಚಲ್ಲಿ ಡಕ್ಔಟೇ ಆಗ್ಬಿಡ್ತಾರೆ. ಸೇಮ್ ಟು ಸೇಮ್ ಮ್ಯಾಕ್ಸ್ವೆಲ್ ತದ್ರೂಪಿ. ಬೌಲರ್ಸ್ಗಳು ನಮ್ಮ ಕಡೆ ಚೆನ್ನಾಗೇ ಇದ್ದಾರೆ, ಬ್ಯಾಟ್ಸ್ಮನ್ಗಳ್ನು ಚೆನ್ನಾಗೇ ಇದ್ದಾರೆ. ಬ್ಯಾಟ್ಸ್ಮನ್ಗಳು ಸ್ವಲ್ಪ ನಿಂತ್ಕೊಂಡು ಆಡಬೇಕು. ಎಲ್ಲ ಬಾಲನ್ನು ಸುತ್ತಕ್ಕೆ ಅಂತ ಹೋದ್ರೆ ಹೋದ ಮ್ಯಾಚ್ ಆಯ್ತು ನೋಡಿ, ಅದೇ ಥರನೇ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಮ್ಯಾಚ್ ಯಾಕೋ RCB ಕಡೆನೇ ಆಗುತ್ತೆ. ಯಾಕಂದ್ರೆ ಅಂತ ಹೇಳ್ಕೊಳ್ಳೋಂಥ ಟೀಮ್ ಏನಲ್ಲ ಅದು ರಾಜಸ್ಥಾನ್ ರಾಯಲ್ಸ್ ಈ ವರ್ಷ ಚೆನ್ನಾಗಿ ಆಡ್ಲಿ ಅಂತ ಹೇಳ್ತೀನಿ. RCB ಮ್ಯಾಚ್ ಗೆಲ್ಲಿ ಇದನ್ನ ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಬಾಯ್.